ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಆವಾಗಲೇ ಒಂದು 9:30 ಆಗಿದೆ. ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ಚಿಕ್ಕಪೇಟೆಗೆ. ಸ್ವಲ್ಪ ನಮ್ಮ ಅಮ್ಮನಿಗೆ ಒಂದು ಸ್ವಲ್ಪ ಮಿಷಿನ್ದು ಐಟಮ್ಸ್ ಬೇಕು, ಹಾಗೆ ಸ್ವಲ್ಪ ಹಬ್ಬಕ್ಕೆ ಹೂವೆಲ್ಲ ಬೇಕಲ್ವಾ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ. ಜಾಸ್ತಿ ಏನಿಲ್ಲ, ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಇನ್ನು ಶಾಪಿಂಗ್ ಅದು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಹಂಗೆ ಬಂದರೆ ಆಗಲ್ಲ ಅಲ್ವಾ, ಏನಾದರೂ ಒಂದು ಸ್ವಲ್ಪ ತೊಗೊಂಡು ಬರಲೇಬೇಕು. ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀವಿ. ಆಗಲೇ ರೆಡಿನೂ ಆಯಿತು, ತಿಂಡಿ ತಿಂದಿದ್ದು ಆಯಿತು, ಪೂಜೆ ಮಾಡಿದ್ದು ಆಯಿತು. ಇವತ್ತು ಗುರುವಾರ ಅಲ್ವಾ, ಮನೇಲಿ ದೀಪನೂ ಹಚ್ಚಿದೆ. ಇನ್ನು ರಾಯರ ಮಠಕ್ಕೆ ಹೋಗಿಲ್ಲ, ಹಂಗೆ ಹೋಗ್ತಾ ಅಲ್ಲಿ ಮಾರ್ಕೆಟಲ್ಲೇ ರಾಯರ ಮಠ ಇದೆ ಅಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ. ಯಾವತ್ತೂ ಹೋಗೇ ಇಲ್ಲ ನಾನು, ಅಲ್ಲಿ ತನಕ ಹೋಗ್ತೀನಿ, ಒಳಗೆ ಯಾವತ್ತೂ ಹೋಗಿಲ್ಲ. ಇವತ್ತು ಹೆಂಗಿದ್ರು ಗುರುವಾರ ಅಲ್ವಾ, ಒಳಗಡೆ ಹೋಗ್ಬಿಟ್ಟು ಆಮೇಲೆ ಚಿಕ್ಕಪೇಟೆ ಮಾರ್ಕೆಟ್ನೆಲ್ಲ ರೌಂಡ್ ಹಾಕ್ಕೊಂಡು ಬರೋಣ ಅಂತ. ಇವತ್ತು ಏನೇನು ಮಾಡ್ತೀನಿ, ಚಿಕ್ಕಪೇಟೆಯಲ್ಲಿ ಏನೇನು ತಗೊತೀನಿ, ಹೆಂಗಿರುತ್ತೆ ದಿನ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಇಲ್ಲಿ ತನಕ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ನನ್ನ ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಮೆಂಟ್ಸ್ಗಳು ಮಾಡಿ, ಲೈಕ್ಗಳು ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಸರಿ, ಇನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇವತ್ತು ನಾನು. ಏನೂ ಸೀದಾ ರೆಡಿಯಾಗಿದ್ದೀನಲ್ಲ, ಹೋಗ್ತಾ ಇರೋಣ. ಇವತ್ತಂತೂ ನಾನು ಗೇಟ್ಗೆ ಹೋಗ್ಬಿಟ್ಟು ಮಾರ್ಕೆಟ್ ಬಸ್ ಅಂತೂ ನಾನು ಹತ್ತಲ್ಲ, ನಿಜವಾಗ್ಲೂ ಸೀಟ್ ಇಲ್ದಿರ ನಿಂತ್ಕೊಂಡೇ ಹೋಗಬೇಕು. ಸೀಟ್ ಇಲ್ದಿರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಿಂತ್ಕೊಂಡು ಹೋಗಬೇಕು ಅಂತಂದರೆ. ಅದರಲ್ಲೂ ಟ್ರಾಫಿಕ್ ಅಂತೂ ಇವಾಗಂತೂ ಸಿಕ್ಕಾಪಟ್ಟೆ ಇರುತ್ತೆ. ಇವತ್ತು ನೋಡೋಣ, ಇವತ್ತು ವೀಕ್ ಡೇಸಲ್ಲಿ ಹೋಗ್ತಾ ಇರೋದು, ಹೆಂಗಿರುತ್ತೆ ಏನು ಎಲ್ಲ ತೋರಿಸ್ತೀನಿ ನಿಮಗೆ. ಮಾರ್ಕೆಟು ಚಿಕ್ಕಪೇಟೆ ವೀಕೆಂಡಲ್ಲಿ ಹೋದರೆ ಸಿಕ್ಕಾಪಟ್ಟೆ ಜನ ಅಲ್ವಾ, ಯಾವಾಗ ಹೋದ್ರೂ ಜನ ಇದ್ದೇ ಇರ್ತಾರೆ. ಇವತ್ತು ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಬನ್ನಿ, ಇವತ್ತು ಫುಲ್ಲಾಗಿ ಶಾಪಿಂಗ್ ಮಾಡ್ಕೊಂಬರೋಣ. ಗೊತ್ತಿಲ್ಲ ಎಷ್ಟು ಶಾಪಿಂಗ್ ಆಗುತ್ತೆ ಏನು ಎತ್ತ ಅಂತ. ಹೋಗೋಕ್ಕಂತೂ ರೆಡಿಯಾಗಿದ್ದೀವಿ. ಇಲ್ಲಿಂದನೇ ಮೆಜೆಸ್ಟಿಕ್ ಬಸ್ಸೇ ಹತ್ಕೊತೀವಿ, ಮಾರ್ಕೆಟ್ ಬಸ್ಗಂತೂ ಹೋಗಲ್ಲ ಇವತ್ತು. ಸರಿ ಆಯಿತು, ಬನ್ನಿ ಜಾಸ್ತಿ ಮಾತಾಡಲ್ಲ, ಹೋಗೋಣ. ಇನ್ನು ಮಾರ್ಕೆಟು ಚಿಕ್ಕಪೇಟೆ ಫುಲ್ಲಾಗಿ ಒಂದು ರೌಂಡ್ ಹಾಕ್ಕೊಂಬಂದ್ಬಿಡೋಣ. ಇನ್ನು ನಾವು ಮನೆಯಿಂದ ಹೊರಟು ಗಾಡಿ ತೊಗೊಂಡೇ ಹೋಗಿದ್ದು, ಆದರೆ ಗಾಡಿನ ಸರ್ಕಲಲ್ಲಿ ನಿಲ್ಲಿಸ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಹೋಗಿದ್ದು. ಬಸ್ಸು ಇರಲಿಲ್ಲ ಯಾವುದೂ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೊಂಡು ಸರ್ಕಲಲ್ಲೇ. ಆಮೇಲೆ ಒಂದು ಬಸ್ ಬಂತು, ಆದರೆ ಅದು ತುಂಬಾ ರಶ್ ಇತ್ತು, ಹಾಗಾಗಿ ಅದಕ್ಕೆ ಹತ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದಮೇಲೆ ಶಿವಾನಂದ ಅದು ಬಂತು, ಆದರೆ ಶಿವಾನಂದ ಅಲ್ಲಿಗೆ ಹೋಗಿ ಮತ್ತೆ ಹೋಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹೆಬ್ಬಾಳದಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗೋಣ ಮೆಜೆಸ್ಟಿಕ್ಕು ಅಂತ ಅಂದ್ಕೊಂಡು ಹತ್ಕೊಂಡ್ವಿ. ಇನ್ನು ಇದು ಹೊಸ ಬ್ರಿಡ್ಜ್ ಮೇಲೆ ಇವತ್ತು ಬಸ್ ಹೋಗ್ತಾ ಇತ್ತು, ಹಂಗಾಗಿ ವಿಡಿಯೋ ಮಾಡಿಕೊಂಡೆ. ಮೊನ್ನೆ ಅಷ್ಟೇ ಇನಾಗ್ರೇಷನ್ ಆಗಿದೆ ಅಲ್ವಾ, ಈಗ ಗಾಡಿಗಳನ್ನೆಲ್ಲ ಓಡಾಡೋಕ್ಕೆ ಬಿಟ್ಟಿದ್ದಾರೆ, ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇನೆ. ಇನ್ನು ನಾವು ಬಾಪಿಸ್ಟ್ ಹಾಸ್ಪಿಟ್ಲ್ ಹತ್ರ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಮೆಜೆಸ್ಟಿಕ್ ಬಸ್ನ ಹತ್ಕೊಂಡಿದ್ದು. ಹೋಗೋಷ್ಟೊತ್ತಿಗೆ ಮೆಜೆಸ್ಟಿಕ್ಗೆ ಒಂದು 11 ಗಂಟೆ ಟೈಮ್ ಆಗಿತ್ತು. ತುಂಬಾ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು. ವೀಕೆಂಡ್ ಆಗಲಿ ವೀಕ್ ಡೇಸ್ ಆಗಲಿ ಟ್ರಾಫಿಕ್ ಜಾಮ್ ಅಂತೂ ಇದ್ದೇ ಇರುತ್ತೆ, ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಇನ್ನು ಮೆಜೆಸ್ಟಿಕ್ಗೆ ಹೋಗಾದ್ಮೇಲೆ ನಾವು ಅಂಡರ್ ಪಾಸ್ ದಾಟಿ ಹೋಗಬೇಕಲ್ವಾ, ಅಲ್ಲಿಂದನೇ ಹೋಗಿದ್ದು. ಆದರೆ ಇನ್ನೂ ಯಾವ ಅಂಗಡಿಗಳನ್ನೂ ಓಪನೇ ಮಾಡಿರಲಿಲ್ಲ. 11 ಗಂಟೆ ಆಗಿದ್ರೂ ಕೂಡ ಇನ್ನೂ ಇವಾಗೆಲ್ಲ ಜೋಡಿಸ್ಕೊತಾ ಇದ್ರು, ಹಾಗಾಗಿ ಎಲ್ಲ ಕ್ಲೋಸ್ ಆಗಿರೋ ಥರ ಕಾಣಿಸ್ತಾ ಇದೆ. ಇನ್ನು ಇವಾಗಷ್ಟೇ ಓಪನ್ ಮಾಡಿ ಎಲ್ಲ ಜೋಡಿಸಿ ಇಟ್ಕೊತಾ ಇದ್ರು. ಇನ್ನು ಇಲ್ಲೇನೇನೆ ಟಾಪ್ಸ್ಗಳು ಎಲ್ಲ ಜೋಡಿಸ್ಕೊಂಡಿರ್ತಾರೆ ಅಲ್ವಾ, ಇವತ್ತೇನಾದರೂ ಜೋಡಿಸ್ಕೊಂಡಿದ್ರೆ ಮತ್ತೆ ನಾನು ಟಾಪ್ಗಳು ತೊಗೊತಿದ್ನೇನೋ. ಯಾವುದು ಜೋಡಿಸ್ಕೊಂಡಿರಲಿಲ್ಲ, ಹಾಗಾಗಿ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಹಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಈ ಕಡೆ ಅಣ್ಣಮ್ಮ ದೇವಸ್ಥಾನ ಇದೆ ಅಲ್ವಾ, ಅದರ ಆಪೋಸಿಟಲ್ಲಿ ಅಂದರೆ ಇನ್ನು ಸ್ವಲ್ಪ ಹಿಂದೆನೇ ಒಂದು ಶಾಪ್ ಇದೆ. ಆ ಶಾಪಲ್ಲಿ ನನಗೆ ತಕ್ಷಣ ಕಣ್ಣಿಗೆ ಬಿತ್ತು ಇದು ಪ್ಯಾಂಟು ಅಂತ ಅಂದ್ಕೊಂಡು ನಾನು ಹತ್ರಕ್ಕೆ ಹೋದೆ. ಆಮೇಲೆ ಅದು ಮಿಡಿ ಅಂತ ಗೊತ್ತಾಯಿತು ನೋಡಿದ್ಮೇಲೆ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಮ್ಮಮ್ಮ ತಗೋ ಚೆನ್ನಾಗಿದೆ ಅಂತಂದರು. ಬರೀ 150 ರೂಪಾಯಿ ಅಷ್ಟೇನೆ. ಬಟ್ಟೆ ಕೂಡ ಚೆನ್ನಾಗಿತ್ತು, ಹಾಗಾಗಿ ನಾನು ಇದನ್ನು ನೋಡ್ತಾ ಇದ್ದೆ. ನೋಡಿದೆ ಬೇರೆ ಎಲ್ಲನೂ ಚೆನ್ನಾಗಿದ್ವು, ಆದರೆ ನನಗೆ ಯಾಕೋ ಇದು ಇಷ್ಟ ಆಗೋಯ್ತು, ಹಾಗಾಗಿ ಇದೊಂದನ್ನು ತಗೊಂಡೆ ನಾನು. ಜಾಸ್ತಿ ಶಾಪಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡು ಹೋಗಿ ಫಸ್ಟ್ಗೆ ಮತ್ತೆ ಬಟ್ಟೆನೇ ತಗೊಂಡಿದ್ದೀನಿ. ಸರಿ ಇರಲಿ, ಒಂದು ಮಿಡಿ ತಾನೇ ಪರವಾಗಿಲ್ಲ, 150 ಅಲ್ವಾ ಅಂತ ಅಂದ್ಬಿಟ್ಟು ತಗೊಂಡೆ. ಇನ್ನು ಮಕ್ಕಳು ಬಟ್ಟೆಗಳು ಎಲ್ಲನೂ ಇದ್ದಾವೆ, ಚೆನ್ನಾಗಿದ್ದಾವೆ, ಎಲ್ಲನೂ ಫಿಕ್ಸೆಡ್ ಪ್ರೈಸನ್ನೇ, ಏನು ಬಾರ್ಗಿನ್ ಮಾಡೋ ಥರ ಇಲ್ಲ. ಆದರೆ ಕಮ್ಮಿನೇ ಇದೆ ರೇಟು, ತಗೊಬೋದು. ನಾನು
ಅದೇ ಇದೊಂದು ತೊಗೊಂಡೆ. ಟೀ ಶರ್ಟ್ಸ್ ಎಲ್ಲ ಇತ್ತು, ಆದರೆ ಅವನ್ನೆಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ. ನೋಡ್ತಾ ಇದ್ರೆ ಎಲ್ಲನೂ ತೊಗೊಬೇಕು ಅಂತ ಅನಿಸುತ್ತೆ, ಹಾಗಾಗಿ ನಾನು ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ. ಇನ್ನು ಅಂಗಡಿ ಹೆಸರು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಯಾರಾದರೂ ಶಾಪಿಂಗ್ ಮಾಡೋ ಥರ ಇದ್ದರೆ ಮಾಡ್ಬೋದು. ಇನ್ನು ನಾನು ಅದನ್ನು ತೊಗೊಂಡಾದಮೇಲೆ ಯಾವಾಗಲೂ ಇದೇ ದಾರಿಲಿ ಹೋಗ್ತೀವಿ, ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಲ್ಲ, ಸರಿ ಒಳಗಡೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ ನಾವು. ಹೋಗಿ ದೇವ್ರ ದರ್ಶನನೂ ಮಾಡಿಕೊಂಡು ಬಂದಿದ್ದು. ಇನ್ನು ಅಲ್ಲಿಂದ ಹಂಗೆ ನಡ್ಕೊಂಡು ಮುಂದೆ ಬಂದು ನಮ್ಮಮ್ಮಗೆ ಸ್ವಲ್ಪ ಮಿಷಿನ್ದು ಐಟಮ್ಸ್ ಬೇಕಾಗಿತ್ತು. ಅದು ಆ ಎಂಟ್ರಿನಲ್ಲಿ ಅಲ್ಲೇ ಸಿಗುತ್ತೆ, ಅಲ್ಲೊಂಚೂರು ತೊಗೊಂಬಿಟ್ಟು ಆಮೇಲೆ ನಾವು ಚಿಕ್ಕಪೇಟೆ ಒಳಗಡೆ ಬಂದಿದ್ದು. ಇನ್ನು ಚಿಕ್ಕಪೇಟೆಯಲ್ಲಿ ಏನು ತೊಗೊಬಾರ್ದು, ಶಾಪಿಂಗ್ ಏನು ಮಾಡಬಾರ್ದು ಅಂತ ಅಂದ್ಕೊಂಡೆ ಬಂದಿದ್ದು. ಏನು ತಗೊಳ್ಳೋ ಇದೇನು ಇರಲಿಲ್ಲ ನಮಗೆ, ಏನು ಶಾಪಿಂಗ್ ಮಾಡಬೇಕು ಅನ್ನೋದೇನು ಇರಲಿಲ್ಲ. ಹಂಗೆ ಬಂದಿದ್ದೀವಲ್ವ ಅಂತ ಅಂದ್ಬಿಟ್ಟು ಒಂದು ರೌಂಡು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅದೇ ನಮಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತಲ್ವ, ಹಾಗಾಗಿ ಬಂದಿದ್ದು. ಇನ್ನು ಹಾಗೆ ನೋಡಿಕೊಂಡು ಬಂದ್ವಿ. ಇನ್ನು ಚಿಕ್ಕಪೇಟೆ ಒಳಗಡೆನೇ ರಾಯರ ಮಠನೂ ಇತ್ತಲ್ವ, ಇವತ್ತು ಗುರುವಾರ ರಾಯರ ಮಠಕ್ಕೂ ಹೋಗಿರಲಿಲ್ಲ, ಹಂಗಾಗಿ ಒಳಗಡೆ ಹೋಗಿ ರಾಯರ ದರ್ಶನನೂ ಮಾಡ್ಕೊಂಡಿದ್ದಾಯಿತು. ಯಾವಾಗಲೂ ಇದೇ ದಾರಿಲಿ ಹೋಗಿದ್ದೀವಿ ಎಷ್ಟೊಂದು ಸಲ, ನಾನು ಒಳಗಡೆ ಯಾವತ್ತೂ ಬಂದಿರಲಿಲ್ಲ, ಹಾಗಾಗಿ ಇವತ್ತು ಬಂದಿದ್ದು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಒಳಗಡೆ ಅಂತ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಇನ್ನಿವತ್ತು ಅಣ್ಣಮ್ಮನ ದರ್ಶನನೂ ಆಯಿತು, ರಾಯರ ದರ್ಶನನೂ ಆಯಿತು. ದರ್ಶನ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಆಮೇಲೆ ಬಂದಿದ್ದು. ಇನ್ನು ಅಲ್ಲಿಂದ ಹೊರಟು ಬಂದ ಮೇಲೆ ನಾವು ಇನ್ನು ಮಾರ್ಕೆಟ್ ಒಳಗಡೆ ಅಂದರೆ ಚಿಕ್ಕಪೇಟೆ ಒಳಗಡೆ ಹೋದ್ವಿ. ಹೋಗ್ತಾ ಇನ್ನು ದಾರಿನಲ್ಲಿ ಈ ಥರ ಎಲ್ಲ ಇರುತ್ತೆ ಅಲ್ವಾ, ಇಯರಿಂಗ್ಸು, ಸರಗಳು, ಬಳೆಗಳು ಎಲ್ಲ ಒಂದೊಂದೇ ನೋಡಿಕೊಂಡು ಹೋದ್ವಿ. ನನಗೆ ನೋಡ್ತಾ ಇದ್ದರೆ ಎಲ್ಲನೂ ತೊಗೊಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಹಾಗಾಗಿ ನಾನು ಏನು ತೊಗೊಬಾರ್ದು ಅಂತ ಡಿಸೈಡ್ ಮಾಡಿಕೊಂಡೇ ಬಂದಿದ್ದೆ. ಜಾಸ್ತಿ ಪರ್ಚೇಸ್ ಮಾಡಬಾರ್ದು ಅಂತ ಅಂದರೆ ಇಯರಿಂಗ್ಸ್ ಆಗಲಿ ಬಳೆಗಳಾಗಲಿ ಇವನ್ನೆಲ್ಲ ತೊಗೊಳೋದು ಬೇಡ ಅಂತ ಅಂದ್ಕೊಂಡು ಬಂದಿದ್ದು. ಹಾಗಾಗಿ ಬಂದಿರೋ ಕೆಲಸ ಏನೋ ಅದನ್ನು ಮಾಡಬೇಕು, ಬಂದಾಗೆಲ್ಲ ದುಡ್ಡು ಇದಕ್ಕಂತಲೇ ಖರ್ಚು ಮಾಡಿಕೊಂಡೇ ಹೋಗ್ತಾ ಇರ್ತೀನಿ ನಾನು. ಖರ್ಚು ಮಾಡೋದು ಮತ್ತು ಬಂದು ಮನೇಲಿ ಬೈಸ್ಕೊಳ್ಳೋದು ಈ ಥರ ಮಾಡ್ತಾ ಇರ್ತೀನಿ. ಹಂಗಾಗಿ ಇವತ್ತು ಜಾಸ್ತಿ ತೊಗೊಬಾರ್ದು ಅಂತ ಅಂದ್ಕೊಂಡು ಬಂದಿದ್ದು. ಇನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದಿದ್ದು ನೋಡಿ ನಮ್ಮಮ್ಮ ಅಪ್ಪ ಇವತ್ತು ಜನ ಕಮ್ಮಿ ಇದ್ದಾರೆ, ಆರಾಮಾಗಿದೆ, ರೋಡು ಗಲೀಜಿಲ್ಲ, ಮಳೆ ಇಲ್ಲ ಅಂತ ಅಂದ್ಕೊಂಡು ಹೇಳ್ತಾ ಬರ್ತಾಯಿದ್ರು. ಮುಂದೆ ಬಂದಮೇಲೆ ಸ್ವಲ್ಪ ಜನ ಕಾಣಿಸ್ಕೊಂಡ್ರು. ಏನಂದರೆ ಯಾವ ದಿನ ಆದರೂ ಅಷ್ಟೇನೆ ಜನಗಳಂತೂ ಮಾರ್ಕೆಟ್ ಚಿಕ್ಕಪೇಟೆನಲ್ಲಿ ಇದ್ದೇ ಇರ್ತಾರೆ, ಚಿಕ್ಕಪೇಟೆಯಲ್ಲೂ ಅಷ್ಟೇ ಮಾರ್ಕೆಟಲ್ಲೂ ಅಷ್ಟೇನೆ ಜನ ಅಂತೂ ಇದ್ದೇ ಇರ್ತಾರೆ. ಅದು ಒಂದು 11-12 ಗಂಟೆ ಆಯಿತು ಅಂತಂದರೆ ಆಮೇಲೆ ಜನ ಜಾಸ್ತಿ ಆಗೋದು, ಅಲ್ಲಿ ತನಕ ಜನ ಇರಲ್ಲ. ಯಾಕಂದರೆ ಅಂಗಡಿಗಳು ಓಪನ್ ಆಗೋದೇ 11 ಗಂಟೆ ಮೇಲೆ, ಅಲ್ಲಿವರೆಗೂ ಜನ ಕಮ್ಮಿನೇ ಇರ್ತಾರೆ. 11 ಗಂಟೆ ಮೇಲೆ ಅಂಗಡಿಗಳು ಓಪನ್ ಆಗೋದ್ರಿಂದ ಜನಗಳು ಜಾಸ್ತಿ ಆಗ್ತಾರೆ. ಇನ್ನು ಇಲ್ಲಿ ಕುರ್ತಾ ಸೆಟ್ಗಳನ್ನ ನೋಡಿದೆ ನಾನು, ಇದು 600 ಹೇಳಿದ್ರು ಸೆಟ್ಟು. ನಾನು ಮಲ್ಲೇಶ್ವರಮಲ್ಲಿ 750 ಹೇಳಿದರು. ಪರವಾಗಿಲ್ಲ ಅಂತ ಅನ್ನಿಸ್ತು, ಆದರೆ ಅಲ್ಲಿನ ಥರ ಇಲ್ಲಿ ಏನು ಕ್ಲಾತ್ ಅಷ್ಟು ಚೆನ್ನಾಗಿದೆ ಅಂತ ನನಗೇನು ಅನ್ನಿಸ್ತಿಲ್ಲ. ಆದರೆ ಓಕೆ ಪರವಾಗಿಲ್ಲ, 600 ಕೊಡ್ಬೋದು. ಅದನ್ನೇ ನೋಡಿದೆ, ಆದರೆ ನಾನು ಅದನ್ನು ನೋಡೋಕ್ಕೆ ಬರಲಿಲ್ಲ. ನಾನು ಇದು ಬೇಕಾಗಿತ್ತು ನನಗೆ, ಏನಂತಾರೆ ಇದನ್ನು, ಕ್ರಾಪ್ ಟಾಪು, ಇದು ಬೇಕಾಗಿತ್ತು. ಹಾಗಾಗಿ ಅದನ್ನು ನೋಡಿದೆ, ಆದರೆ ರೇಟ್ ಜಾಸ್ತಿ ಹೇಳಿದ್ರು, 450 ಹೇಳ್ತಾರೆ ಅದಕ್ಕೆ. ಇನ್ನು ಅದಕ್ಕೆ ಬೇಡ ಅಂತ ಅಂದ್ಕೊಂಡು ನೋಡಿಬಿಟ್ಟು ಸುಮ್ಮನೆ ಬಂದಿದ್ದು. ಇನ್ನಿಲ್ಲಿ ಸರಗಳು ಮತ್ತು ಈ ಜಡೆಗೆ ಅಂದರೆ ಮಗ್ಗಿನ ಜಡೆ ಬದಲು ಇವಾಗ ಜಡೆಗೆ ಬಿಲ್ಲೆನೇ ಹಾಕ್ತಾರೆ ಅಲ್ವಾ ಉದ್ದುದು, ಅದನ್ನು ನೋಡ್ತಾ ಇದ್ದೆ. ಅದು ಕೂಡ ರೇಟ್ ಜಾಸ್ತಿನೇ ಹೇಳಿದ್ರು, 1500 ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನು ಸರಗಳು ಇವನ್ನೆಲ್ಲ ನೋಡಿಕೊಂಡು ಬಂದಿದ್ದಾಯಿತು ಸೆಟ್ಗಳನ್ನ. ಸೆಟ್ಗಳು ಆಲ್ರೆಡಿ ನನ್ನ ಹತ್ರ ಇದ್ದಾವೆ, 2-3-4 ಜೊತೆ ಇದ್ದಾವೆ, ಹಾಗಾಗಿ ನಾನು ಅದನ್ನೇನು ಇವಾಗ ತಗೊಳ್ತಾ ಇಲ್ಲ, ಅವಶ್ಯಕತೆಯೂ ಏನಿಲ್ಲ. ಯಾಕಂದರೆ ಜಾಸ್ತಿ ಹಾಕ್ಕೊಳಲ್ಲ ನಾನು. ಇನ್ನು ಇಯರಿಂಗ್ಸ್ ಅಷ್ಟೇ, ಯಾವ ಡ್ರೆಸ್ಗಳಿಗೆ ಬೇಕೋ ಆ ಡ್ರೆಸ್ಗಳಿಗೆ ಮ್ಯಾಚಿಂಗು ಸಖತ್ತಾಗಿದ್ದಾವೆ ಮಾತ್ರ. ನನಗಂತೂ ನೋಡ್ತಾ ಇದ್ದರೆ ತೊಗೊಬೇಕು ಅಂತಲೇ ಅನ್ನಿಸ್ತಾ ಇತ್ತು, ಆದರೆ ತೊಗೊಬಾರ್ದು ಅಂತ ಮನಸ್ಸು ಮಾಡಿಕೊಂಡೇ ಹೋಗಿದ್ರಿಂದ ತೊಗೊಳ್ಲಿಲ್ಲ ನಾನೇನು. ಸುಮ್ಮನೆ ಹಾಗೆ ಅಂದ್ಕೊಂಡೇ ದುಡ್ಡು ಖರ್ಚು ಮಾಡ್ತಾ ಇರ್ತೀನಿ ನಾನು. ಇನ್ನು ನಮ್ಮಮ್ಮ ಕರಿಮಣಿ ಸರ ಬೇಕು ನನಗೆ ಅಂತ ನೋಡ್ತಾಯಿದ್ರು, $1 ಇರೋದು. ಎಷ್ಟು ಕಡೆ ಕೇಳಿದ್ರು, ಇಲ್ಲಿ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡ್ವಿ ನಾವು. ನೋಡಿದ್ರೆ ಇಲ್ಲೇ ಸಣ್ಣದು ಚಿಕ್ಕದಾಗಿರೋ ಕರಿಮಣಿ ಸರಾಗೇ 600, 700, 800 ಈ ಥರ ರೇಟ್ ಹೇಳ್ತಾ ಇದ್ದಾರೆ. ಯಾಕೆ ಇವತ್ತು ಅಷ್ಟೊಂದು ರೇಟ್ ಹೇಳಿದ್ರು ನನಗೆ ಗೊತ್ತಾಗಲಿಲ್ಲ. ಯಾವಾಗಲೂ ಮಾರ್ಕೆಟಲ್ಲಿ ಕಮ್ಮಿನೇ ಇರುತ್ತೆ,
ಅಂದರೆ ವೀಕೆಂಡಲ್ಲಿ ಬಂದರೆ ಕಮ್ಮಿ ಇರುತ್ತಾ ಅಥವಾ ವೀಕ್ ಡೇಸಲ್ಲಿ ಕಮ್ಮಿ ಇರುತ್ತಾ, ನಿಜವಾಗ್ಲೂ ಕನ್ಫ್ಯೂಸ್ ಆಗೋಯ್ತು ನನಗೆ. ಇನ್ನು ನನಗೆ ಇದೇ ನನಗೆ ಸಖತ್ತು ಇಷ್ಟ ಆಗಿದ್ದು, ಜಡೆಗೆ ಹಾಕೋದು. ಎಷ್ಟು ಥರ ಡಿಸೈನ್ಸ್ಗಳಿದ್ವು. 1050ನೋ ಎಷ್ಟೋ ಹೇಳ್ದ ಆ ಹುಡುಗ. ಚಿಕ್ಕದು ಇತ್ತು, ದೊಡ್ಡವು ಇದ್ದಾವೆ, ಉದ್ದುದು. ನೋಡಿದೆ ಅಷ್ಟೇನೆ, ನನಗಿಷ್ಟ ಆಯಿತು, ಆದರೆ ತೊಗೊಳಕ್ಕೆ ಹೋಗಲಿಲ್ಲ, ನೋಡಿದ್ದಷ್ಟೇನೆ. ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಉದ್ದ ಜಡೆ ಇರೋರಿಗೆಲ್ಲನೂ, ಉದ್ದ ಜಡೆ ಇಲ್ಲದೆ ಹೋದರೂ ಚೌಲಿ ಹಾಕ್ಕೊಂಡಾದರೂ ಹಾಕ್ಕೊತಾರೆ ಅಲ್ವಾ. ಇವಾಗೆಲ್ಲ ಮಗ್ಗಿನ ಜಡೆಗಿಂತ ಇದನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ಚೆನ್ನಾಗಿದ್ವು ಸೆಟ್ಗಳು, ನೋಡ್ತಾ ಇದ್ದೆ ಅಷ್ಟೇನೆ. ಇನ್ನು ಇವನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದಕ್ಕೆ ಬಂದಿದ್ದಾಯಿತು. ಇನ್ನು ಬೇರೆ ಬಟ್ಟೆಗಳೆಲ್ಲ ಏನು ಪರ್ಚೇಸ್ ಮಾಡೋದಿರಲಿಲ್ವಲ್ಲ ನಮ್ಮದು. ಹಾಗಾಗಿ ಸುಮ್ಮನೆ ನೋಡಿಕೊಂಡು ಒಂದು ರೌಂಡು ಮಾರ್ಕೆಟ್ಗೆ ಹೋಗ್ಬೇಕಲ್ವ, ಇದೇ ರೋಡಲ್ಲಿ ಹಂಗೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಒಳಗಡೆ ಬಂದಿದ್ದು. ಎಲ್ಲಿ ನೋಡಿದ್ರು ನನಗೆ ಬರೀ ಇವೇ ಕಾಣಿಸ್ತಾ ಇದ್ವು ಜಡೆಗಳದ್ದು. ಎಲ್ಲ ಚೆನ್ನಾಗಿತ್ತು. ಡಾಬ್ ಸೆಟ್ ಆಗಲಿ, ನೆಕ್ಲೆಸ್ ಸೆಟ್ಟು, ಡಾಬು, ಜಡೆಗೆ ಹಾಕೋದು ಬಿಲ್ಲೆಗಳು ಎಲ್ಲನೂ ಸಕ್ಕತ್ತಾಗಿದ್ವು ಡಿಸೈನ್ಸು. ಆದರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಹೇಳ್ತಾಯಿದ್ರು. ಸ್ವಲ್ಪ ಮಾತಾಡಿದ್ರೆ ಕಮ್ಮಿ ಮಾಡ್ಬೋದೋ ಏನೋ. ಲಾಸ್ಟ್ ಟೈಮ್ ಬಂದಾಗ ನಾವು ಭಾನುವಾರ ಅಲ್ಲ ಬೇರೆ ದಿನ ಯಾವಾಗಲೂ ಬಂದಿದ್ವಿ, ಆದರೂ ಅವತ್ತು ಕಮ್ಮಿ ಮಾಡಿನೇ ತಗೊಂಡಿದ್ದು. ಇವತ್ತು ಯಾಕೆ ಅಷ್ಟೊಂದು ಹೇಳ್ತಾಯಿದ್ರೋ ಗೊತ್ತಿಲ್ಲ. ಇನ್ನಿಲ್ಲಿ ಸ್ವಾಗತ್ ಕ್ರಿಯೇಷನ್ಸ್ ತೋರಿಸ್ತಾ ಇದ್ದೀನಿ ಅಲ್ವಾ, ಇಲ್ಲಿ ಕೆಳಗಡೆ ಇರೋ ಅಂಗಡಿ ನೋಡಿ, ಅಲ್ಲಿ ಕೆಳಗೆ ಕಾಣ್ತಾ ಇರೋ ಅಂಗಡಿ ಸೀರೆಗಳು ಎಷ್ಟು ಕಮ್ಮಿಗೆ ಸಿಗುತ್ತೆ ಗೊತ್ತಾ. ಅಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಸೀರೆ ತೊಗೊಂಡಿದ್ದೆ, ಬೇರೆ ಅಂಗಡಿಲೆಲ್ಲ ಕೇಳಿದ್ದಕ್ಕಿಂತ ಅಲ್ಲಿ ಕಮ್ಮಿ ಸಿಕ್ಕಿತ್ತು. ಹಂಗಾಗಿ ಆ ಅಂಗಡಿನ ತೋರಿಸ್ದೆ, ಯಾರಾದರೂ ತಗೊಳ್ಳೋ ಥರ ಇದ್ದರೆ ಹೋಗ್ಬೋದು ಅಂತ. ಇನ್ನು ನನಗೆ ಈ ನೆಕ್ಲೆಸ್ ಸೆಟ್ಟು ಸಖತ್ತು ಇಷ್ಟ ಆಯಿತು. ಅದು ಎಷ್ಟು ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಅದರಲ್ಲಿ ಅಂತಂದರೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಎಲ್ಲನೂ. ವೆಂಕಟರಮಣ ಸ್ವಾಮಿ ಇದೆ ನೋಡಿ, ಅದು ವೆಂಕಟೇಶ್ವರ, ಲಕ್ಷ್ಮಿ, ಆ ಕಡೆ ಈ ಕಡೆ ಲಕ್ಷ್ಮಿ ತಾವರೆ ಹಿಡ್ಕೊಂಡಿರೋದು ಎಲ್ಲನೂ ಅಷ್ಟು ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಅದರಲ್ಲಿ. ಸಖತ್ತಾಗಿತ್ತು ಡಿಸೈನು, ಹಾಗಾಗಿ ನೋಡ್ತಾ ಇದ್ದೆ. ಅದು ಕೂಡ 1000 ಎಷ್ಟೋ ಹೇಳಿದ್ರು. ಒಟ್ಟಿನಲ್ಲಿ ಎಲ್ಲನೂ ರೇಟ್ ಜಾಸ್ತಿನೇ ಹೇಳಿದ್ರು. ಇನ್ನಿದು ಪರವಾಗಿಲ್ಲ, ಬಳೆಗಳು, ಸ್ಟೋನ್ ಬಳೆಗಳೆಲ್ಲನೂ 100 ರುಪೀಸು, 150 ಏನೋ ಹೇಳಿದ್ರು. ತಗೊಳ್ಳಿಲ್ಲ ನಾನು, ನೋಡಿದ್ದಷ್ಟೇ. ಇದು 150 ಏನೋ ಹೇಳಿದ್ರು, ವೈಟ್ ಸ್ಟೋನ್ ಇರೋದು. ಚೆನ್ನಾಗಿತ್ತು ಮೆಟಲ್ಲು. ಇನ್ನು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದಿದ್ದಾಯಿತು. ಇನ್ನಲ್ಲಿ ನಾನು ಸ್ವಾಗತ್ ಕ್ರಿಯೇಷನ್ಸ್ ತೋರಿಸ್ದೆ ಅಲ್ವಾ, ನಾನು ಟಿಶ್ಯೂ ಸಿಲ್ಕ್ ಲಾಸ್ಟ್ ಟೈಮ್ ಒಂದ್ಸರಿ ತೊಗೊಂಡಿದ್ದು. ಬೇರೆ ಅಂಗಡಿಲೆಲ್ಲ 2500, 3000, 4000 ಈ ಥರ ಎಲ್ಲ ಹೇಳಿದ್ದು. ನನಗಲ್ಲಿ ಬರೀ 1400ಗೆ ಸಿಕ್ಕಿತ್ತು. ಎಷ್ಟು ಚೆನ್ನಾಗಿದೆ ಅದು ಟಿಶ್ಯೂ ಸಿಲ್ಕು ನಿಜವಾಗ್ಲೂ. ಅದಕ್ಕೆ ನಾನು ತೋರಿಸಿದ್ದು ಅಂಗಡಿನ. ಅದು ನಾನು ಒಂದು ಸತಿ ಯೂಟ್ಯೂಬಲ್ಲೇ ನೋಡಿಕೊಂಡೇ ಹೋಗಿದ್ದು, ಯಾರೋ ವಿಡಿಯೋ ಮಾಡಿ ಹಾಕಿದ್ರು, ಅದನ್ನು ನೋಡಿಕೊಂಡೇ ಅಲ್ಲಿ ಹೋಗಿ ನಾನು ಕೇಳಿದ್ದು. ಅವ್ರು ಒಟ್ಟಿನಲ್ಲಿ ವೀಡಿಯೋದಲ್ಲಿ ಏನು ಹೇಳಿದ್ರಲ್ವ ಅದೇ ರೇಟ್ಗೆ ಕೊಟ್ಟರು. ವೀಡಿಯೋದಲ್ಲಿ ಒಂಥರ ಇಲ್ಲೊಂಥರ ಎಲ್ಲ ಹೇಳಲಿಲ್ಲ, ಅಲ್ಲಿ ಏನು ಹೇಳಿದ್ರು ಅದೇ ರೇಟ್ಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿದೆ ಸೀರೆ ಅದು. ನಾನು ಇನ್ನೊಂದು ಸರಿ ಉಟ್ಕೊಂಡಾಗ ಬೇಕಾದರೆ ತೋರಿಸ್ತೀನಿ. ಇನ್ನು ನಮ್ಮಮ್ಮ ಕರಿಮಣಿ ಸರ ಕೇಳಿ 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 ಎಲ್ಲಿ ಕೇಳಿದ್ರು ಅಷ್ಟೇ ಹೇಳ್ತಾರೆ. 500, 600, 700, 800 ಈ ಥರನೇ ಹೇಳ್ತಾರೆ. ರೋಡ್ ಸೈಡಲ್ಲೆಲ್ಲ ಕಮ್ಮಿ ಇರಬೇಕು, ಅದು ಏನೋ ಗೊತ್ತಿಲ್ಲ. ರೋಡ್ ಸೈಡಲ್ಲಿ ಕೂಡ ಜಾಸ್ತಿನೇ ಇತ್ತು. ಹಂಗಾಗಿ ಸುಮ್ಮನೆ ಕೇಳಿಕೊಂಡು ಇಲ್ಲೆಲ್ಲ ಕೇಳ್ಕೊಂಡೇ ಹೋಗಬೇಕು, ಇನ್ನು ತಗೊಳಕ್ಕಾಗಲ್ಲ ಬಿಡು ಅಂತ ಅಂದ್ಕೊಂಡು ಹಂಗೆ ಹೋದ್ವಿ ಮುಂದಕ್ಕೆ. ಇನ್ನಿಗೆ ನೋಡಿಕೊಂಡು ಒಂದೊಂದೇ ಅಂಗಡಿಗಳನ್ನ ಹೋದ್ವಿ. ಇನ್ನು ಇಲ್ಲಿ ಮುಂದೆ ಬರ್ತಿದ್ದಂಗೆ ನನಗೆ ಈ ಕೀ ಹೋಲ್ಡರ್ಗಳು ಇಟ್ಕೊಂಡಿರೋದು ಕಾಣಿಸ್ತು. ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಕೊಂಡು ಕೇಳಿದೆ. 100 ರುಪೀಸ್ ಹೇಳ್ದ, ಪರವಾಗಿಲ್ಲ ಅಂತ ಅನ್ನಿಸ್ತು. ಹಂಗಾಗಿ ನೋಡಿದ್ವಿ, ಇಬ್ಬರು ಒಂದೊಂದು ತಗೊಂಡಿದ್ದೀವಿ. ಆದರೆ ನನಗೆ ಅದು ಕೃಷ್ಣ ಅಂತ ಇದ್ದಿದ್ದು ನೋಡಿ, ಇದು ಇಷ್ಟ ಆಯಿತು. ಆದರೆ ಅದು ಏನಾಗಿದೆ ಅಂದರೆ ಅಲ್ಲಿ ಈ ಹೆಸರನ್ನ ಸರಿಯಾಗಿ ಬರೆದಿಲ್ಲ ಅವರು. ಕೃಷ್ಣನ ಕರಿಷ್ಣ ಅಂತ ಮಾಡಿಬಿಟ್ಟಿದ್ದಾರೆ. ಕರಿಷ್ಣ ಬದಲು ಕರಿಷ್ಮಾ ಅಂತ ಆದರೂ ಬರೀಬೇಕಾಗಿತ್ತು. ಶ್ರೀಕೃಷ್ಣ ಡಿಸೈನ್ ಚೆನ್ನಾಗಿತ್ತು, ಆಸೆ ಆಯಿತು ತಗೊಳ್ಳೋದಕ್ಕೆ. ಆದರೆ ಅದು ಹೆಸರು ಸರಿಗಿಲ್ಲ. ಆದರೆ ನಮ್ಮಮ್ಮ ತಗೊಂಡ್ರು ಅದನ್ನು. ಕೊನೆಗೆ ನಾನು ಇದನ್ನು ತಗೊಂಡೆ. ಯಾವುದ್ಯಾವುದೋ ತೋರಿಸ್ದ, ಐ ಲವ್ ಯು ಅಂತಿತ್ತು, ಆಮೇಲೆ ಹ್ಯಾವ್ ಎ ನೈಸ್ ಡೇ ಇತ್ತು, ಶ್ರೀರಾಮ್ ಅಂತೆಲ್ಲ ಇತ್ತು. ಆದರೆ ಹೆಸ್ರುಗಳು ಸರಿಯಾಗಿ ಬರದೇ ಇರಲಿಲ್ಲ. ನಾನು ಕೊನೆಗೆ ಆ ಓಮು ಮತ್ತು ಸ್ವಸ್ತಿಕ್ ಅಂತಿತ್ತಲ್ವ ಅದನ್ನು ತಗೊಂಡೆ. ಇನ್ನು ಹಂಗೆ ಮುಂದೆ ಬಂದಾಗ ಇಲ್ಲಿನೂ ಜಡೆ ಬಿಲ್ಲೆಗಳು, ಇದು ನೋಡಿ ಸಿಂಗಲ್ ಜಡೆ ಬಿಲ್ಲೆ, ಇದು ಕೂಡ 450 ರುಪೀಸ್ ಹೇಳ್ತಾರೆ. ಯಾಕೋ ಸಿಕ್ಕಾಬಟ್ಟೆನೇ ರೇಟ್ ಹೇಳ್ತಾ ಇದ್ದಾರೆ.
ಎಷ್ಟು ಚೆನ್ನಾಗಿದೆ ಡಿಸೈನ್ಸು, ಆದರೆ ರೇಟ್ ಮಾತ್ರ ಜಾಸ್ತಿ ಹೇಳಿದ್ರು. ಹಂಗಾಗಿ ನಾನು ನೋಡಿಕೊಂಡು ಸುಮ್ಮನೆ ರೇಟ್ ಕೇಳೋದು ಮುಂದೆ ಬರೋದು ಇದೇ ನನ್ನ ಕೆಲಸ. ಇನ್ನು ಲಾಸ್ಟ್ ಟೈಮ್ ಬಂದಾಗ ನಾನು ಈ ರೋಸ್ನ ತೋರಿಸಿದ್ದೆ ನಿಮಗೆ, ಆವಾಗ 50 ರುಪೀಸ್ಗೆ 3 ಅಂತೇನೋ ಹೇಳಿದ್ದ ಆ ಹುಡುಗ. ಇವತ್ತು ಬೇರೆ ಅಂಗಡಿನೇ, ಆದರೆ ನಾನು ಮರ್ತೋಗ್ಬಿಟ್ಟೆ ಆ ಸಲ ಎಷ್ಟು ಹೇಳಿದ್ರು ಅನ್ನೋದನ್ನು ಮರ್ತೋಗ್ಬಿಟ್ಟು ಈ ಸಲ ಒಂದು ಹೂವಾಗಿ 20 ರೂಪಾಯಿ ಕೊಟ್ಟು ತೊಗೊಂಬಿಟ್ವಿ. ಒಟ್ಟಿನಲ್ಲಿ 100 ರೂಪಾಯಿಗೆ 5 ಹೂವು ತೊಗೊಂಬಿಟ್ವಿ. ಚೆನ್ನಾಗಿದೆ ಎಲ್ಲ, ಕಲರ್ ರಿಯಲ್ ರೋಸ್ ಥರನೇ ಇದೆ, ಹಾಗಾಗಿ ತಗೊಂಡಿದ್ದು. ಇನ್ನು ಹಾಗೆ ಸ್ವಲ್ಪ ಸಣ್ಣ ಪುಟ್ಟದವೆಲ್ಲ ತೊಗೊಂಡ್ರು, ಕ್ಲಿಪ್ ಆಗಲಿ, ಏರ್ ಪಿನ್ನು, ರಬ್ಬರ್ ಬ್ಯಾಂಡು ಇವನ್ನೆಲ್ಲನೂ ತೊಗೊಂಡು ಬಂದಿದ್ದಾಯಿತು. ಇನ್ನು ಮಾಮೂಲಿಯಾಗಿ ಬಾಗಿಲಿಗೆ ಹಾಕೋ ತೋರಣಗಳಾಗಲಿ, ಫ್ಲವರ್ಸ್ಗಳು, ಮತ್ತು ಇವಾಗಂತೂ ವರಮಹಾಲಕ್ಷ್ಮಿಗೆ ಹಿಂದೆ ಡೆಕೋರೇಷನ್ ಮಾಡೋದಕ್ಕೆ ಅಂತೆಲ್ಲ ರೆಡಿ ಮಾಡಿ ಇಟ್ಟಿರೋ ಡಿಸೈನ್ಸ್, ಅಂದರೆ ಡೆಕೋರೇಷನ್ದು ಫ್ಲವರ್ ಐಟಮ್ಸ್ಗಳೆಲ್ಲನೂ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇಲ್ಲಿ ಎಲ್ಲ ರೆಡಿ ಇದೆ, ತಗೊಂಡೋಗಿ ಅಂದರೆ ಇಟ್ಕೊಳ್ಳೋದು ಅಷ್ಟೇನೆ. ಇದು ಬಾಳೆಗೊನೆ ಮತ್ತು ಹಿಂದೆಗಡೆ ಆರ್ಚ್ ಡಿಸೈನು ಎಲ್ಲನೂ ಸಖತ್ತಾಗಿದೆ ಮಾತ್ರ ಫ್ಲವರ್ಸು. ಅದನ್ನೆಲ್ಲ ನೋಡಿಕೊಂಡು ಹೋಗಿದ್ದಾಯಿತು ಮುಂದೆ. ಅದು ನೋಡಿ, ಇಲ್ಲಿ ಟಾಪ್ಸ್ಗಳೆಲ್ಲನೂ ಅಂದರೆ ಕುರ್ತಾ ಸೆಟ್ಟೇ ಹಾಕಿದ್ದಾರೆ. 400, 450 ಈ ಥರ ಎಲ್ಲನೂ. ಇನ್ನು ಅಲ್ಲೇ ಸ್ವಲ್ಪ ಮುಂದೆ ಬಂದಮೇಲೆ ಈ ಪ್ಯಾಂಟ್ಗಳು ಕಾಣಿಸ್ತು ನನಗೆ. ಇದು ಕೂಡ 150 ಹೇಳಿದ್ರು, ಕಾಟನ್ ಪ್ಯಾಂಟ್ಗಳು. ಚೆನ್ನಾಗೇನೋ ಇತ್ತು, ಆದರೆ ಸ್ವಲ್ಪ ತೆಳುವಿದೆ ಬಟ್ಟೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ತೊಗೊಳ್ಲಿಲ್ಲ. ಇನ್ನು ಅದೇನೋ ಇವತ್ತು ಹೊಸ್ದಾಗಿ ನೋಡಿದ್ದು ನಾನು, ಗಂಟೆಗಳ ಥರದ್ದು ಹ್ಯಾಂಗರ್ ಏನೋ ಚೆನ್ನಾಗಿತ್ತು, ಡಿಸೈನು ಎಲ್ಲ ಹಿಡ್ಕೊಂಡು ಓಡಾಡ್ತಾ ಇದ್ರು. ಇನ್ನು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಸೀದಾ ನಾವು ಮಾರ್ಕೆಟ್ ಕಡೆಗೆ ಬಂದಿದ್ದು. ಇನ್ನಿದು ಮಾರ್ಕೆಟ್ ಎಂಟ್ರೆನ್ಸ್ ಆ ಕಡೆಯಿಂದ ಬಂದರೆ ಎಂಟ್ರೆನ್ಸು, ಈ ಕಡೆಯಿಂದ ಹೋದರೆ ಎಕ್ಸಿಟ್ಟು. ಇನ್ನು ಈ ರೈಟ್ ಸೈಡ್ ಒಳಗಡೆಗೆ ಹೋಗಬೇಕು ಹೂವಿನ ಮಾರ್ಕೆಟ್ಗೆ. ಅದಕ್ಕೂ ಮುಂಚೆ ನಾವಿಲ್ಲಿ ಲಾಸ್ಟ್ ಟೈಮ್ ಬಂದಾಗ 200 ರುಪೀಸು 250 ರುಪೀಸ್ದು ಸ್ಯಾರಿ ನೋಡಿದ್ವಲ್ಲ, ಅದನ್ನು ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಈ ಕಡೆ ದರ್ಗಾ ಎದುರುಗಡೆನೇ ಇಟ್ಕೊಂಡಿರ್ತಾರೆ ಆಟೋ ಸ್ಟ್ಯಾಂಡ್ ಹತ್ರ, ಅದು 250. ಅದು ಸೇಮ್ ಸ್ಯಾರಿನೇ, ಅದ್ರ ಆಪೋಸಿಟಲ್ಲಿ ಇನ್ನೊಂದು ಹುಡುಗ ಇಟ್ಕೊಂಡಿರ್ತಾನೆ, 200 ರುಪೀಸಿಗೆ ಕೊಡ್ತಾನೆ ಅವನು. ಸೇಮ್ ಸ್ಯಾರಿಗಳೇ, ಅದು ಯಾಕೆ ಡಿಫ್ರೆನ್ಸು ನನಗೆ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದ್ದಾವೆ, ಮೋಸ ಇಲ್ಲ. ನಾವು 2 ಸ್ಯಾರಿ ತೊಗೊಂಬಂದಿದ್ದೀವಿ, ತೊಗೊಬೋದು. ಎಷ್ಟು ಜನ ತೊಗೊತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಸೀರೆಗಳು. ಇದನ್ನೇ ಅಂಗಡಿನಲ್ಲಿ ಕೇಳ್ತೀವಿ ಅಂತಂದರೆ 400, 500, ಮಿನಿಮಮ್ ಅಂದ್ರೂ 500 ಇರುತ್ತೆ. ಇಲ್ಲಿ 200, 250ಗೆ ಕೊಡ್ತಾಯಿದ್ರು. ಹಂಗಾಗಿ ನೋಡಿದ್ವಿ. ನಮ್ಮಮ್ಮ ಒಂದು ಸೀರೆ ತೊಗೊಂಡ್ರು, ನಾನೊಂದು ಸೀರೆ ತೊಗೊಂಡೆ. 2 ಸೀರೆ ತೊಗೊಂಡು ಅಲ್ಲಿಂದ ನಾವು ಮಾರ್ಕೆಟ್ ಒಳಗಡೆ ಹೋಗಿದ್ದು. ಇವತ್ತು ಇಷ್ಟು ಜನ ಇದ್ದಾರೆ ಯಾಕೆ ಅಂತ ಅಂದ್ಕೊಂಡೆ, ಮತ್ತು ಹೂವಿನ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ. ನನಗೆ ಒಳಗಡೆ ಹೋಗೋವರೆಗೂ ನನಗೆ ಗೊತ್ತಿಲ್ಲ ಹೂವಿನ ರೇಟ್ ಇಷ್ಟಿರುತ್ತೆ ಇವತ್ತು ಅಂತ ಅಂದ್ಕೊಂಡು. ಯಾಕಪ್ಪ ಇಷ್ಟೊಂದು ರೇಟು ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ರೆ, ನಾಳೆ ಶ್ರಾವಣದ ಕೊನೆ ಶುಕ್ರವಾರ ಅಲ್ವಾ, ವರಮಹಾಲಕ್ಷ್ಮಿ ಮಾಡದೇ ಇದ್ದವರೆಲ್ಲ ನಾಳೆ ಮಾಡ್ತಾರೆ. ಹಂಗಾಗಿ ಸಿಕ್ಕಾಪಟ್ಟೆ ರೇಟ್ ಇತ್ತು ಹೂವು. ನಾವು ವರಮಹಾಲಕ್ಷ್ಮಿಗೆ ತೊಗೊಳಕ್ಕೆ ಹೋದಾಗ ಕೂಡ ಇಷ್ಟು ರೇಟ್ ನಾನು ಕೇಳಿರಲಿಲ್ಲ. ಆವಾಗ ಕೂಡ ನಾವು ಕಡಿಮೆಗೆ ಸಿಕ್ಕಿದ್ದು. ಮಲ್ಲಿಗೆ ಬಂದು ಮಗ್ಗು 1000 ರೂಪಾಯಿ kg ಅಂತೆ. ಇನ್ನು ಕನಕಾಂಬರ 2000 kg. ಆಮೇಲೆ ಮಳ್ಳೆ ಬಂದು 500 ರೂಪಾಯಿ kg. ಇನ್ನು ಮಾಮೂಲಿಯಾಗಿ ರೋಸು ಲಾಸ್ಟ್ ಟೈಮ್ ಎಲ್ಲನೂ 80 ರೂಪಾಯಿನೋ 100 ರೂಪಾಯಿನೋ ಏನೋ ಇತ್ತು kg, ಸರಿ 160. ಆಮೇಲೆ ಇನ್ನು ಸಾಮಂತಿಗೆ ಹೂವೆಲ್ಲನೂ ಅದು ಕೂಡ 200, 250 ಈ ಥರ ಇತ್ತು ರೇಟು. ಆಮೇಲೆ ಮಲ್ಲಿಗೆ ಅಂತೂ ತಗೊಳಕ್ಕೆ ಹೋಗಲಿಲ್ಲ ನಾನು, ಸುಮ್ಮನೆ ಕೇಳಿದ್ದಷ್ಟೇ ಆಯಿತು, ಅಷ್ಟು ರೇಟ್ ಇತ್ತು. ನಾನು ಆಸೆಯಿಂದ ಮಲ್ಲಿಗೆ ಹೂವು ತೊಗೊಬೇಕು ಅಂತಲೇ ಹೋಗಿದ್ದಿದ್ದು. ಅದು ಮೊಗ್ಗು ರೇಟ್ ಕೇಳ್ತಿದ್ದಂಗೆನೇ ಶಾಕ್ ಆಗೋಯ್ತು ನನಗೆ. ಆದರೆ ನನಗೆ ಗೊತ್ತಿರಲಿಲ್ಲ ಅಲ್ವಾ, ನಾಳೆ ಹಬ್ಬಕ್ಕೋಸ್ಕರನೇ ಇಷ್ಟು ರೇಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡು. ಹಂಗಾಗಿ ನಾನು ಗೊತ್ತಿಲ್ಲದೆ ಹೋಗಿದ್ದು. ಇಲ್ಲ ಅಂದಿದ್ರೆ ನಾನು ಹೂಗೆ ಹೋಗ್ತಾನೆ ಇರಲಿಲ್ವೇನೋ. ಬೇರೆದೆಲ್ಲ ಅಂದರೆ ಮಾಮೂಲಿಯಾಗಿ ದೇವ್ರ ಫೋಟೋಕ್ಕೆಲ್ಲ ಹೂ ಬೇಕಿತ್ತಲ್ಲ, ಅದೆಲ್ಲನೂ ಸಿಕ್ತು, ಅದನ್ನೆಲ್ಲ ತೊಗೊಂಡಿದ್ದಾಯಿತು. ಇನ್ನು ಮುಡ್ಕೊಳ್ಳೋಕ್ಕೆ ಅಂತೇಳಿ ಮಳ್ಳೆನೇ ತೊಗೊಂಡಿದ್ದಾಯಿತು, 1/4 kg ಅದನ್ನೇ ತೊಗೊಂಬಿಟ್ಟೆ. ಕನಕಾಂಬರ ಮಳ್ಳೆ ಎರಡೂ ಸೇರಿ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡು. ಇನ್ನು ಮಲ್ಲಿಗೆ ಸುದ್ದಿಗೆ ಹೋಗಲೇ ಇಲ್ಲ ನಾನು. ಕನಕಾಂಬರ ಕೂಡ 50 ಗ್ರಾಮ್ಗೆ 100 ರುಪೀಸು. ಇನ್ನೇನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ. ಇನ್ನು ಅಂಗಡಿ ಅಂದರೆ ಮನೆ ಹತ್ರ ತೊಗೊತೀವಿ ಅಂತಂದ್ರೂ ನಾವು ಶ್ರಾವಣ ಶನಿವಾರದಲ್ಲೇ ಕೇಳಿದೆ, ಆವಾಗಲೇ 1000 ರೂಪಾಯಿ ಅಂತಂದರು ಮಗ್ಗು. ಒಂದು ಮೊಳಗೆ 100 ರೂಪಾಯಿ 120 ರೂಪಾಯಿ ಹೇಳ್ತಾಯಿದ್ರು. ನಾನು ಯಾಕೆ ಇಷ್ಟು ರೇಟ್ ಹೇಳ್ತಾರೆ, ಅಲ್ಲಿ ಕಮ್ಮಿ ಇದೆ ಅಲ್ವಾ, ಇವರು ಸುಳ್ಳು ಹೇಳ್ತಿದ್ದಾರೇನೋ ಅಂತ ಅಂದ್ಕೊಂಡೆ.
ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಇಷ್ಟು ರೇಟ್ ಇದೆ ಅಂತ. ಅಂದರೆ ಇವತ್ತು ಅಷ್ಟು ರೇಟ್ ಇದೆ, ಇದಕ್ಕೆ ಮುಂಚೆ ಅಷ್ಟಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಯಾಕಂದರೆ ಇವತ್ತಿದ್ದ ರೇಟು ನಾಳೆ ಇರಲ್ಲ, ನಾಳೆ ಕಮ್ಮಿನೂ ಆಗ್ಬೋದು ಅಥವಾ ಇದಕ್ಕೂ ಜಾಸ್ತಿನೂ ಆಗ್ಬೋದು. ಹಂಗಾಗಿ ತಗೊಂಡೋಣ ಅಂತ ಅಲ್ಲಿಗೆ ಹೋಗಿದ್ದಿದ್ದು. ಅಲ್ಲಿಗೆ ಹೋದ್ಮೇಲೆ ಈ ರೇಟ್ ಇಷ್ಟಿದೆ ಅಂತ ಗೊತ್ತಾಗಿದ್ದು. ಹಂಗಾಗಿ ಮಲ್ಲಿಗೆ ತಗೊಂಡಿಲ್ಲ, ಮಳ್ಳೆನೂ, ಕನಕಾಂಬರ, ರೋಸು, ಸೇವಂತಿಗೆ ಹೂವು, ಒಂದಿಷ್ಟು ಪತ್ರೆ ಅದೆಲ್ಲನೂ ಒಂದು ಸ್ವಲ್ಪ ಎಲ್ಲನೂ ತಗೊಂಡು ಬಂದಿದ್ದೀವಿ. ಹಬ್ಬಕ್ಕೂ ಆಗಬೇಕು, ಅಂದರೆ ಹಬ್ಬದವ್ರಿಗೂ ಆಗಬೇಕು, ನೆಕ್ಸ್ಟು ಇನ್ನೊಂದು 2 ವಾರದವರೆಗೂ ಮನೆ ಪೂಜೆಗೂ ಯೂಸ್ ಆಗಬೇಕು ಹೂವು ಅಂತೇಳಿ ತಗೊಂಡಿದ್ದು. ಯಾಕಂದರೆ ಇಲ್ಲಿ ಮನೆ ಹತ್ರ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದಾರೆ. ಹಂಗಾಗಿ ಅಲ್ಲಿ ತನಕ ಹೋಗಿದ್ದೀವಲ್ವಾ ಅಂತ ಅಂದ್ಕೊಂಡು ತಗೊಂಡು ಬಂದಿದ್ದಾಯಿತು. ಇನ್ನು ಹೂವೆಲ್ಲ ತಗೊಂಡು ಆಚೆ ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಮಾರ್ಕೆಟ್ ಒಳಗಡೆ ಹೋದರೆ ಆಚೆ ಬರೋಷ್ಟೊತ್ತಿಗೆ ನಿಜವಾಗ್ಲೂ ದೇವ್ರು ಕಾಣಿಸಿರ್ತಾನೆ ಅಂತ ಅನಿಸುತ್ತೆ. ಅದರಲ್ಲೂ ಒಳಗಡೆ ಯಾಕಂಗೆ ಕಿರ್ಚಾಡ್ತಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕಿರಿಸ್ತಾ ಇರ್ತಾರೆ. ಯಾರ್ಯಾರ ಮೇಲಿನ ಕೋಪನೆಲ್ಲ ಇನ್ಯಾರ್ಯಾರ ಮೇಲೋ ತೋರಿಸ್ಕೊತಾ ಇರ್ತಾರೆ. ಮತ್ತು ಹೂವು ಮಾರೋರು ಹಂಗೇನೆ ಕಿರ್ಚ್ಕೊತಾ ಇರ್ತಾರೆ. ಇನ್ನು ಹೂವೆಲ್ಲ ತೊಗೊಂಡು ಆಚೆ ಬಂದಾದಮೇಲೆ ಒಂದು ಸ್ವಲ್ಪ ತರಕಾರಿನೂ ತೊಗೊಂಡ್ವಿ. ಮನೆ ಹತ್ರ ಬಟಾಣಿ ಎಲ್ಲ ರೇಟ್ ಜಾಸ್ತಿ ಹೇಳಿದ್ರು, ಅಲ್ಲಿ kg 60 ಇತ್ತು. ಹಾಗಾಗಿ ಅದನ್ನು ಒಂದು ಅರ್ಧ kg ತೊಗೊಂಡ್ವಿ. ಸೌತೆಕಾಯಿ, ಒಂದು ಸ್ವಲ್ಪ ಹಣ್ಣು, ಇದೆಲ್ಲ ತಗೊಂಡು ಬಂದ್ವಿ. ಇದನ್ನೆಲ್ಲ ತಗೊಂಡು ಬಸ್ ಸ್ಟಾಪ್ಗೆ ಬರೋಷ್ಟೊತ್ತಿಗೆ ಟೈಮ್ ಆವಾಗಲೇ 2 ಗಂಟೆ ಆಗಿತ್ತು ಅಲ್ಲೇನೆ. ಇನ್ನು ಮನೇಲೇ ಅಡುಗೆ ಮಾಡಿದ್ವಲ್ಲ, ಹಾಗಾಗಿ ನಾವು ಜಾಸ್ತಿ ಆಚೆ ಹೋದಾಗಲೆಲ್ಲ ಹೋಟ್ಲಲ್ಲೆಲ್ಲ ತಿನ್ನೋಕೆ ಹೋಗಲ್ಲ. ಆದಷ್ಟು ಎಷ್ಟಾಗುತ್ತೆ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಮನೆಗೆ ಬರ್ತೀವಿ. ಲೇಟ್ ಆದರೂ ಸರಿ ಮನೆಗೆ ಬಂದೇ ತಿಂತೀವಿ. ಇನ್ನು ಸುಮ್ಮನೆ ಅದು ಬೇರೆ ವೇಸ್ಟ್ ಖರ್ಚು. ಹೋಟ್ಲು ಅಂತ ಹೋದರೆ ಏನಿಲ್ಲ ಅಂದರೂ ಒಂದು 150ರಿಂದ 200 ರೂಪಾಯಿ ಖರ್ಚಾಗುತ್ತೆ. ಹಂಗಾಗಿ ಸುಮ್ಮನೆ ವೇಸ್ಟು, ತಿಂದಂಗೂ ಅನಿಸಲ್ಲ ಅಂತ ಅಂದ್ಕೊಂಡು ನಾವು ಹೋಟ್ಲಿಗೆಲ್ಲ ಹೋಗಲ್ಲ, ಸೀದಾ ಮನೆಗೆ ಬರೋದು. ಬೆಳಗ್ಗೆ ಹೋಗ್ತಾನೆ ಅನ್ನ ಸಾಂಬಾರು ತಿನ್ಕೊಂಡೇ ಹೋಗಿದ್ದಿದ್ದು. ಇನ್ನು ಹೆಂಗಿದ್ರು ಇತ್ತಲ್ವಾ ಅಂತ ಅಂದ್ಕೊಂಡು ಮನೆಗೆ ಬಂದಿದ್ದು. ಇನ್ನು ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಲ್ಲಿ ಬಸ್ ಯಾವುದೂ ಇರಲಿಲ್ಲ. ಅವಾಗ ಕೂಡ ನಾವು ನಿಂತ್ಕೊಂಡಂತೂ ಹೋಗೋಕ್ಕಾಗಲ್ಲ, ಸೀಟ್ ಇರೋ ಬಸ್ನೇ ನೋಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಹೊತ್ತು ಕಾದ್ವಿ. ಆಮೇಲೆ ಒಂದು ಬಂತು, ಅದು ಕೊಡಗೇಳಿ ಗೇಟಲ್ಲಿ ಸ್ಟಾಪ್ ಕೊಡುತ್ತೆ ಅಂತ ಅಂದ್ಕೊಂಡು ಆ ಬಸ್ಗೆ ಹತ್ಕೊಂಡಿದ್ದು. ಇನ್ನು ಬಸ್ ಹತ್ತಿದ ಮೇಲೆ ನನಗೆ ಅಲ್ಲೇ ಸ್ಟಾರ್ಟ್ ಆಯಿತು. ಅದೇನೋ ಗೊತ್ತಿಲ್ಲ, ಬಸ್ ಹತ್ತಾ ಇದ್ದಂಗೆ ಇಲ್ಲಿಂದ ಹೋಗೋವಾಗಲೇ ಸ್ಟಾರ್ಟ್ ಆಗಿತ್ತು. ನನಗೆ ಹೊಟ್ಟೆ ತೊಳ್ಸೋದಕ್ಕೆ ವಾಮಿಟ್ ಬರೋ ಥರ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಇನ್ನು ವಾಪಸ್ ಬರೋವಾಗಲೂ ಸೇಮ್ ಹಾಗೆ ಆಗಿತ್ತು. ಇನ್ನು ಬಸ್ ಹತ್ತಾ ಇದ್ದಂಗೆ ನಾನು ನಿದ್ದೆ ಮಾಡಿಬಿಟ್ಟೆ. ಮಲಗಿಬಿಟ್ರೆ ನನಗೆ ಅವೆಲ್ಲ ಗೊತ್ತಾಗಲ್ಲ, ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಒಂದು ನಿದ್ದೆ ಮಾಡಿ ಎದ್ದೇಳೋಷ್ಟೊತ್ತಿಗೆ ನಾವು ಕೊಡಗೇಳಿ ಗೇಟಲ್ಲಿ ಇದ್ವಿ. ಇನ್ನು ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ತಿರ್ಗಾ ಆಟೋ ಹತ್ಕೊಂಡು ತಿರ್ಗಾ ಸರ್ಕಲ್ಗೆ ಬಂದು, ಸರ್ಕಲಲ್ಲಿ ಗಾಡಿ ನಿಲ್ಲಿಸಿರ್ತೀನಲ್ವ, ಅಲ್ಲಿಂದ ಗಾಡಿ ತೊಗೊಂಡು ಮನೆಗೆ ಬಂದಿದ್ದು. ಮನೆಗೆ ಬರೋಷ್ಟೊತ್ತಿಗೆ 3 ಗಂಟೆ ಆಗೋಗಿತ್ತು. ಸೇಮ್ ಯಾವಾಗ ಹೋದ್ರೂ ಹೀಗೆ ಆಗುತ್ತೆ, 3 ಗಂಟೆ 3:15 ಆಗುತ್ತೆ ಮನೆಗೆ ಬರೋಷ್ಟೊತ್ತಿಗೆ. ಇನ್ನು ಮನೆಗೆ ಬರ್ತಿದ್ದಂಗೆನೇ ಫಸ್ಟು ಹೋಗಿ ಮುಖ ತೊಳ್ಕೊಂಬಿಡ್ಬೇಕು, ಇಲ್ಲಾಂದರೆ ಆಗಲ್ಲ. ಅದಕ್ಕೇ ಬರ್ತಿದ್ದಂಗೆ ಫಸ್ಟ್ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ನಮ್ಮಮ್ಮಂಗೆ ಹೇಳಿದೆ. ನಮ್ಮಮ್ಮ ಸಾಂಬಾರೆಲ್ಲ ಇತ್ತಲ್ವಾ, ಮುದ್ದೆ ಮಾಡಿಬಿಟ್ರು ಬಿಸಿಯಾಗಿ. ಬಂದಿದ್ದೇನೆ ಮುಖ ತೊಳ್ಕೊಂಡು ಮುದ್ದೆ ತಿನ್ಕೊಂಡಿದ್ದಾಯಿತು. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ತೊಗೊಂಬಂದಿದ್ದನ್ನೆಲ್ಲ ನೋಡಿದ್ವಿ. ಏನೇನು ತೊಗೊಂಬಂದಿದ್ದೀವಿ, ಎಷ್ಟು ಖರ್ಚಾಗಿದೆ, ಏನು ಎತ್ತ ಅಂತೆಲ್ಲನೂ. ಏನೂ ಖರ್ಚು ಮಾಡಬಾರ್ದು ಅಂದ್ಕೊಂಡೇ ಮಾರ್ಕೆಟ್ಗೆ ಹೋಗಿದ್ದು, ಆದ್ರೂ ಅಷ್ಟು ಖರ್ಚಾಗುತ್ತೆ. 1,500 2,000ವರೆಗೂ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ಸಲ ಇದೇ ಆಗೋಯ್ತು. ಇನ್ನು ದೀಪಾವಳಿ ಹಬ್ಬದ ತನಕ ಮಾರ್ಕೆಟ್ಗೆ ಹೋಗೋದು ಬೇಡ, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದರು. ಬರೀ ಏನೋ ಒಂದು ತಗೊಳ್ಳೋಣ ಅಂತ ಹೋಗಿರ್ತೀವಿ, ಅಲ್ಲಿ ಹೋದರೆ ಇನ್ನೇನೋ ತೊಗೊಂಡಿರ್ತೀವಿ. ಒಟ್ಟಲ್ಲಿ ಸುಮ್ಮನೆ ಖರ್ಚಾಗಿರುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಹೋದ್ಮೇಲೆ ಏನೋ ಒಂದು ಕಂಡಿದ್ದನ್ನು ತಗೊಬೇಕು. ಅದೇನಂದರೆ ಅಲ್ಲಿಗೆ ಹೋದಾಗ ನಮಗೆ ಅದು ಸಿಕ್ಕಿರುತ್ತೆ ಅಲ್ವಾ, ನೆಕ್ಸ್ಟು ಅಂದರೆ ಅದು ಸಿಗುತ್ತೋ ಇಲ್ವೋ ಅನ್ನೋದೊಂದು ಯೋಚನೆಯಲ್ಲಿ ತೊಗೊಂಬಿಡ್ತೀವಿ. ಆವಾಗ ಮಾಡ್ತಾ ಇರೋ ಖರ್ಚನ್ನ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ, ತೊಗೊಂಬಿಟ್ಟಿರ್ತೀವಿ. ತೊಗೊಂಡು ಬಂದಾದಮೇಲೆ ಅಯ್ಯೋ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು, ಇವಾಗ ಇದು ಬೇಕಾಗಿತ್ತಾ ಅಂತೆಲ್ಲ ಯೋಚನೆ ಮಾಡ್ತೀವಿ. ಇನ್ನು ಅದೇ ಸಿಕ್ಕದಾಗ ತೊಗೊಬೇಕು ಅನ್ನೋ ಯೋಚನೆಯಲ್ಲಿ ತೊಗೊಂಬಿಟ್ಟಿರ್ತೀವಿ ಅಷ್ಟೇನೆ. ಇನ್ನು ತಂದಿದ್ದನ್ನೆಲ್ಲ ಎತ್ತಿ ಸ್ವಲ್ಪ ಹೊತ್ತು ಗಾಳಿಗೆ ಹಾಕ್ಬಿಟ್ಟು, ಅಂದರೆ ಹೂವನ್ನೆಲ್ಲ ಸ್ವಲ್ಪ ಓಪನ್ ಮಾಡಿ ಇಟ್ಟೆ ಗಾಳಿಗೆ.
ಗಾಳಿಗಿಟ್ಬಿಟ್ಟು ಆಮೇಲೆ ಅದನ್ನೆಲ್ಲ ಸುತ್ತಬಿಟ್ಟು ಎತ್ತಿಟ್ಟಿದ್ದಾಯಿತು. ಇನ್ನು ತೊಗೊಂಬಂದಿದ್ದು ಸೀರೆನೂ ಎಲ್ಲ ಒಂದ್ಸರಿ ಬಿಚ್ಚಿಬಿಟ್ಟು ನೋಡಿದ್ವಿ, ಯಾಕಂದರೆ ಡ್ಯಾಮೇಜ್ಗಳಿದ್ದಾವೆ, ಯಾಕೆ 200 ರೂಪಾಯಿ ಕೊಟ್ಟರು ಅಂತ. ಅದು ಮೋಸ್ಟ್ಲಿ ಏನಾದರೂ ಓಲ್ಡ್ ಸ್ಟಾಕ್ ಏನಾದರೂ ಇಟ್ಕೊಂಡಿರ್ತಾರೆ ಅಲ್ವಾ, ಸೇಲ್ ಆಗದೆ ಇರೋವನ್ನ, ಅಂಥವನ್ನೆಲ್ಲ ಈ ಥರ ಹೋಲ್ಸೇಲಲ್ಲಿ ಕಡಿಮೆ ರೇಟಿಗೆ ಮಾರ್ಬಿಡ್ತಾರೆ ಅಂತ ಅನಿಸುತ್ತೆ. ಹಂಗಾಗಿ ಅವು 200 250 ಈ ರೇಟ್ಗೆ ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಸೀರೆ, ಏನೂ ಆಗಿಲ್ಲ. ಮೋಸ್ಟ್ಲಿ ತುಂಬ ದಪ್ಪ ಇರೋರಿಗೆ ಆಗಲ್ಲ ಅಂತ ಅನಿಸುತ್ತೆ, ನೆರಿಗೆ ಬೀಳಲ್ಲ ಅಂತ ಅನಿಸುತ್ತೆ. ಬ್ಲೌಸ್ ಎಲ್ಲ ಕಟ್ ಮಾಡಬಾರ್ದು, ಅದನ್ನು ಹಾಗೆ ಉಟ್ಕೊಂಡ್ರೆ ಆಗ್ಬೋದು. ಸಣ್ಣಗಿರೋರಿಗೆಲ್ಲ ಸರಿ ಹೋಗುತ್ತೆ. ಹಂಗಾಗಿ ನಾವು 2 ತೊಗೊಂಬಂದಿದ್ದಾಯಿತು. ಇನ್ನು ನಮ್ಮ ಪರ್ಚೇಸಿಂಗ್ನೆಲ್ಲ ಇನ್ನು ನಮ್ಮ ಹಸ್ಬೆಂಡ್ ನೋಡಿಲ್ಲ. ನೋಡಿದ್ಮೇಲೆ ಏನಂತಾರೋ ಏನೋ ಗೊತ್ತಿಲ್ಲ, ಯಾಕಂದರೆ ಏನು ತಗೊಳಲ್ಲ, ಇಷ್ಟೇ ಅಂತ ಅಂದ್ಕೊಂಡು ಹೋಗಿರ್ತೀನಿ. ಆದರೂ ಏನಾದರೂ ಹೋದಾಗಲೆಲ್ಲ ತೊಗೊಂಡು ಬರ್ತಾನೆ ಇರ್ತೀನಿ. ಇನ್ನು ಈ ಸೀರೆ ತೊಗೊಳೋದನ್ನೆಲ್ಲ ನಾನು ಹೇಳೇ ಇರಲಿಲ್ಲ, ಹಂಗೆ ತೊಗೊಂಡು ಬಂದುಬಿಟ್ಟಿದ್ದೀನಿ. ನೋಡೋಣ ಏನಂತಾರೋ ಗೊತ್ತಿಲ್ಲ. ಬೈತಾರೆ, ಬೈಸ್ಕೊಳ್ಳೋದು ಅಷ್ಟೇನೆ, ಇನ್ನೇನು ಮಾಡೋಕ್ಕಾಗತ್ತೆ. ಇನ್ನು ಬೇಕಿತ್ತು ತಗೊಂಡೆ ಅಂತ ಹೇಳೋದು, ಒಂದಿಷ್ಟು ಬೈತಾರೆ, ಬೈಸ್ಕೊಂಬಿಡೋದು. ಇನ್ನು ಇವತ್ತಿನ ಪರ್ಚೇಸ್ಗಳು ನಮ್ಮದು ಇಷ್ಟ ಆಯಿತು. ಶಾಪಿಂಗು ಏನಕ್ಕೋ ಹೋಗಿ ಏನೇನೋ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಟೋಟಲಾಗಿ ಒಂದು ರೌಂಡು ಮಾರ್ಕೆಟ್ನ, ಚಿಕ್ಕಪೇಟೆನೆಲ್ಲ ಮತ್ತೆ ರೌಂಡ್ ಹಾಕ್ಕೊಂಬಂದಿದ್ದೀವಿ. ಇನ್ನು ಅಂದರೆ ನೆಕ್ಸ್ಟ್ ದೀಪಾವಳಿ ತನಕ ಹೋಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಮಾರ್ಕೆಟ್ ಕಡೆಗೆ. ಇನ್ನು ದೀಪಾವಳಿಗೆ ಮತ್ತೆ ಸೀರೆಗಳು ತೆಗಿಬೇಕಾಗತ್ತೆ, ಆವಾಗ ಹೋಗೋಣ ಅಂತ. ಇನ್ನು ಇವತ್ತಿನ ನಮ್ಮ ಪರ್ಚೇಸ್ ಇಷ್ಟು. ನನ್ನ ವ್ಲಾಗ್ ಕೂಡ ಇಷ್ಟ ಆಗಿದೆ. ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ನೀವೊಂದು ಲೈಕು ಕಮೆಂಟು ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ. ಪ್ರತಿ ಸಲ ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಇದನ್ನೇ ಕೇಳ್ಕೊತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗು ಡೈಲಿ ವ್ಲಾಗೇ ಆಗಿರುತ್ತೆ. ಈ ಥರ ಶಾಪಿಂಗ್ ವ್ಲಾಗೇ ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ಇನ್ಯಾವುದಾದ್ರೂ ಶಾಪಿಂಗ್ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ನಮ್ಮ ಪರ್ಚೇಸ್ ಹೆಂಗಿತ್ತು, ನನ್ನ ಸೀರೆ ಪರ್ಚೇಸ್ ಹೆಂಗಿದೆ, ಅಂದರೆ ಸೀರೆಗಳು ಹೆಂಗಿದೆ ಎಲ್ಲನೂ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.